ಹೆಂಗಸರಿಗೆ ಹಠ, ಗಂಡ ಮಕ್ಕಳಿಗೆ ಚಟ. ಈ ದುಶ್ಚಟಗಳಿಗೆ ಪೂರ್ಣ ನೀವು ಬಲಿಯಾದರೆ ಬಹುಶಃ ನಿಮ್ಮನ್ನು ನೀವು ಬಲಿ ಮಾಡ್ಕೊಂಡ್ರೆ ಅಂತ ಅರ್ಥ. ದುಶ್ಚಟಗಳು ಇರುವವರನ್ನು ಬದಲಿಸಬೇಕು ಅಂತಂದ್ರೆ ಅವರುಗಳ ಉಗುರು ಸ್ವಲ್ಪ ಬೇಕಾಗುತ್ತೆ. ಅಂದ್ರೆ ಸೂಜಿಯಿಂದಲೇ ಬರದಾಗ ಅವನ ಮನದ ಚುಚ್ಚುತ್ತಂತೆ ಅದೇ ನಾನು ಯಾಕೆ ಹಿಂಗ್ ಮಾಡ್ತಾ ಇದ್ದೇನೆ, ಸೂಕ್ಷ್ಮದಲ್ಲಿ ಸೂಕ್ಷ್ಮ ಆಗ್ಬಿಡ್ತಾನ ತಾವ. ರಾವಣ ಉದ್ದಿಸ್ತಂತ್ರದ ಪ್ರಯೋಗವನ್ನ ನೀವು ಬಳಸಿದ್ರೆ ಆಪ್ಷನ್ ಇಲ್ಲ, ಅವನು ಆಗಲೇಬೇಕಷ್ಟೇ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಮಾತೇ ಇದೆ ಗುರುಗಳೇ, ಹೆಣ್ಮಕ್ಳಿಗೆ ಹಠ, ಗಂಡಸರಿಗೆ ಚಟ ಇರಬಾರ್ದು ಅಂತ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವರು ಈ ಒಂದು ಚಟಗಳಿಗೆ ಒಳಗಾಗ್ಬಿಡ್ತಾರೆ. ಇತ್ತೀಚೆಗಂತೂ ಕೆಲವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಗ್ಯಾಮ್ಲಿಂಗಲ್ಲಿರ್ಬೋದು, ಮನೆಯಲ್ಲಿರುವಂಥ ಪೋಷಕರಾಗಿರ್ಬೋದು, ಅಥವಾ ಪತಿ ಆಗಿರ್ಬೋದು, ಇದರಿಂದ ಹೊರಗಡೆ ಬಂದರೆ ಸಾಕು ಅನ್ನೋ ಒಂದು ಹಂತಕ್ಕೆ ಹೋಗಿರ್ತಾರೆ. ಸೊ ಈ ರೀತಿ ಯಾವುದೇ ರೀತಿಯಾಗಿರುವಂಥ ಕೆಟ್ಟ ಚಟಗಳಿಗೆ ಒಳಗಾಗಿರುವಂಥವ್ರು ಆ ಚಟಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಏನಾದರೂ ಸರಳವಾಗಿರುವಂಥ ರೆಮಿಡಿ ಅವ್ರಿಗೆ ಹೇಳಿದ್ರೆ ಅಂತೂ ಅವ್ರ ಬುದ್ಧಿ ಕಲಿಯಲ್ಲ. ಅವ್ರ ಪರವಾಗಿ ನಾವು ಮಾಡೋದಾದರೆ ಏನು ಮಾಡಬೇಕಾಗತ್ತೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನೋ ಒಂದು ವರ್ಡ್ ಹೇಳಿದ್ರಿ, ನಮ್ಮ ಗಂಡಸರಿಗೆ ಅಂದರೆ ಹೆಣ್ಮಕ್ಳಿಗೆ ಹಠ, ಗಂಡು ಮಕ್ಕಳಿಗೆ ಚಟ, ಇದೆರಡೂ ಇರಬಾರ್ದು ಅಂತ. ಹೆಂಗಸರಿಗೆ ಹಠ, ಗಂಡ ಮಕ್ಕಳಿಗೆ ಚಟ, ಇದು ಉಲ್ಟಾ ಕೂಡ ಇರ್ಬೋದು. ಹಾಗೂ ಕೂಡ ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಅಂತಹದ್ದು ಈ ದುಶ್ಚಟಗಳಿಗೆ ಪೂರ್ಣ ನೀವು ಬಲಿಯಾದರೆ ಬಹುಶಃ ನಿಮ್ಮನ್ನು ನೀವು ಬಲಿ ಮಾಡ್ಕೊಂಡ್ರೆ ಅಂತ ಅರ್ಥ. ನಿಮ್ಮನ್ನು ಯಾರೋ ಏನೋ ಮಾಡೋದು ಬೇಕಾಗಿಲ್ಲ, ನಿಮ್ಮನ್ನು ನೀವೇ ನಿಮ್ಮ ಬೆರಳಿಂದ ನಿಮ್ಮ ಕಣ್ಣನ್ನು ತಿವಿದುಕೊಂಡ್ರೆ ಅಂದ್ರಲ್ಲ, ಹಾಗೆ ಆಗುವಂಥದ್ದಾಗತ್ತೆ. ಬಹುಶಃ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಈ ದುಶ್ಚಟಗಳನ್ನು ಬಿಡಿಸ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ, ಎಲ್ಲಿಗೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಕಾಮೆಂಟಲ್ಲಿ ಕೇಳ್ತಾರೆ, ನಮ್ಮ ಕುಡಿತಾ ಬಿಡಿಸೋದಾಗೆ. ಇದು ಅವ್ರ ತಲೆಗೆ ಬರಬೇಕು ಬಿಟ್ಟರೆ ಅಷ್ಟಾಗಿದ್ದಕ್ಕೆ ನೀವು ಮೆಡಿಸಿನ್ ಕೊಟ್ಟು ಬಲವಂತವಾಗಿ ನೀವು ಏನು ಮಾಡಿದ್ರು ಪ್ರಯೋಜನ ಅಷ್ಟಕ್ಕಷ್ಟೇ ಇರುತ್ತೆ, ಅಷ್ಟಕ್ಕಷ್ಟೇ ಬರುತ್ತೆ. ಅವನ ಮನಸ್ಸಿನಲ್ಲಿ ಲಾಕ್ ಆಗಬೇಕಿತ್ತು. ನೀವು ಮೆಡಿಸಿನ್ ಕೊಡಿಸೋದು, ಇಂಜೆಕ್ಷನ್ ಕೊಡಿಸೋದು, ಮತ್ತೊಂದು ಏನೊಂದು ಅವನನ್ನು ಮತ್ತೂ ಕೂಡ ನಿಶ್ಶಕ್ತಿಯನ್ನಾಗಿ ಮಾಡ್ತೀರಿ ಬಿಟ್ಟರೆ ಇನ್ನು ಏನೂ ಬರಲ್ಲ. ಅವನ ಕೌನ್ಸ್ಲಿಂಗ್ ಮಾಡಿದ್ರೂ ಒಂದಷ್ಟು ಒಳ್ಳೇದೇನೋ, ಒಂದಷ್ಟು ಜನಕ್ಕೆ ಸುಮ್ಮನೆ ಇರ್ತಾನೆ. ನೀವೇನೇನೋ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮತ್ತೊಂದು ಇನ್ನೊಂದು. ಇದೊಂದು ದೊಡ್ಡ ಚಮತ್ಕಾರ ಅವರನ್ನು ಬದಲಾವಣೆ ಮಾಡಲಿಕ್ಕಿದೆ. ನೀವೇನಾದರೂ ಮಾಡ್ಕೊಳ್ತೀನಿ ಅಂತಂದರೆ ಸಣ್ಣದೊಂದು ಮಡಿಕೆ ಅಂತಾರೆ, ತೀರಾ ಚಿಕ್ಕದು, ಅದನ್ನು ಮಡಿಕೆ ಅಂತಾರೆ, ಕುಡಿಕೆ ಅಂತಾರೆ, ಚಿಕ್ಕದು ಕುಡಿಕೆ. ಆ ಕುಡಿಕೆ ಒಳಗಡೆ ಬಹುಶಃ ನೀವು ಹೆಂಗೆ ಪ್ರಯತ್ನ ಪಡ್ತೀರೋ ಗೊತ್ತಿಲ್ಲ, ಅಂತಹ ದುಷ್ಟರ ಜೊತೆ ತಿರುಗಾಡುವವರನ್ನು, ದುಶ್ಚಟಗಳು ಇರುವವರನ್ನು ಬದಲಿಸಬೇಕು ಅಂತಂದರೆ ಅವರುಗಳ ಉಗುರು ಸ್ವಲ್ಪ ಬೇಕಾಗುತ್ತೆ. ಅವರುಗಳ ಉಗುರು ಕಟ್ ಮಾಡೋ ತನಕ ನೀವು ಕಾಯ್ತಿರಬೇಕು, ಅಥವಾ ನೀವೇನೇ ಏನು ಹಿಂಗೆ ಬೆಳೆದಿದೆ ಉಗುರುಗಳು ಅಂತ ಕಟ್ ಮಾಡೋಕೆ ಹೋಗ್ಬೇಕು. ನೀವೇನೇ ಏನೋ ಮಾಡಿ ಒಟ್ಟಾರೆ ಒಂದು ನೀವು ಉಗುರನ್ನು, ಒಂದಷ್ಟು ಕೂದಲನ್ನು, ಒಂದಷ್ಟು ಅವರ ಬಟ್ಟೆಯನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಇವ್ರ ಮನಸ್ಸನ್ನು ದೃಢವಾಗಿ ಬದಲಾಯಿಸಬೇಕು ಅಂತಂದರೆ, ಇನ್ಯಾರನ್ನೋ ಕಂಡು ಅವ್ರ ಒಳಗಡೆ ಮರ್ಕ ಹುಟ್ಟಬೇಕು ಅಂತಂದರೆ, ಅರೆ ನಾನು ಕೂಡ ಏನಾದರೂ ಮಾಡಬೇಕು, ಇಷ್ಟು ದಿನ ಕುಡಿದು ಸತ್ತಿದ್ದೇ ಆಯಿತು, ಜೀವನ ಪೂರ್ತಿ ಸಾಧನೆ ಅಂತೂ ನನ್ನ ಜೀವಮಾನದಲ್ಲಿ ಬರೋದೇ ಇಲ್ಲ, ಅಟ್ಲೀಸ್ಟು ಒಂದು ಬದುಕನ್ನು ಬದುಕಬೇಕು ಅಂತ ತಲೆಗೆ ಹಾಕ್ಕೊಂಡು ಬಹುಶಃ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅವನು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತಂದರೆ ಬಹುಶಃ ಇದೊಂದು ರೆಮಿಡಿ ನೀವು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈ 3 ವಸ್ತುಗಳು ಬೇಕು. ಈ 3ರಲ್ಲಿ ಯಾವುದಾದ್ರೂ ಕನಿಷ್ಠ ಪಕ್ಷ 2 ಆದರೂ ವ್ಯವಸ್ಥೆ ಮಾಡಿಕೊಂಡು ಒಂದು ಸಣ್ಣ ಕುಡಿಕೆ ಒಳಗಡೆ ಹಾಕಬೇಕು ಪ್ರೀತಿಯ ಬಂಧುಗಳೇ. ಇದನ್ನು ಹಾಕಿದಾದ್ಮೇಲೆ ನೀವು ಮರಳು, ಎಲ್ಲಾದರೂ ಸ್ವಲ್ಪ ಮರಳು ತರಬೇಕು. ಆ ಮರಳನ್ನು ಜರಡಿ ಹಿಡಿದು ಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಮನೆಯಲ್ಲಿ ರೊಟ್ಟಿ ಮಾಡಲಿಕ್ಕೆ ಇಟ್ಟಿರೋ ಅಂಥದ್ದೇ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿರಬೇಕು. ಆ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಬೇಕು. ಒಂದು ಸಣ್ಣ ಪ್ಲೇಟಲ್ಲಿ ಕರೆಕ್ಟಾಗಿ ಆ ಅಕ್ಕಿ ಹಿಟ್ಟು, ಜರಡಿ ಹಿಡಿದಿರುವ ಮರಳನ್ನು ಒಂದು ತಟ್ಟೆಯಲ್ಲಿ ಹಾಕಿ, ಯಾರು ಆ ದುಶ್ಚಟಕ್ಕೆ ಬಲಿಯಾಗಿದ್ದಾರೋ ಅವರ ಹೆಸರನ್ನು ಸಣ್ಣದಾಗಿ ಸೂಜಿಯಿಂದ ಬರೆಯಬೇಕು ಅಂತೆ. ಅಂದರೆ ಸೂಜಿಯಿಂದಲೇ ಬರೆದಾಗ ಅವನ ಮನದ ಚುಚ್ಚುತ್ತಂತೆ ಅದೇ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೇನೆ, ಸೂಕ್ಷ್ಮದಲ್ಲಿ ಸೂಕ್ಷ್ಮ ಆಗ್ಬಿಡ್ತಾನಂತವ.
ನೀವು ಏನೇನು ಮಾಡಿದ್ರೆ ಮಾತ್ರೆಗೆ ಬಗ್ಗಲಿಲ್ಲ, ನಿಮ್ಮ ಟಾನಕಗೆ ಬಗ್ಗಲಿಲ್ಲ, ನಿಮ್ಮ ಯಂತ್ರ ಮಂತ್ರ ತಂತ್ರಕ್ಕೂ ತಾಯ್ತಕ್ಕೂ ಬಗ್ಗಲಿಲ್ಲ. ಇದಿದೆಯಲ್ಲ ಮಹಾನ್ ತಂತ್ರ. ಇದು ರಾವಣ ಉಡ್ಡಿಸ್ತಂತ್ರದ ಪ್ರಯೋಗವನ್ನು ನೀವು ಬಳಸಿದ್ರೆ ಆಪ್ಷನ್ನೇ ಇಲ್ಲ. ಅವನು ಆಗಲೇಬೇಕು ಅಷ್ಟೇ. ಹಾಗಿರುತ್ತೆ. ಮತ್ತೆ ಬರೆದಿರೋವಂಥದ್ದು ಈ ಒಂದು ಮರಳು ಮತ್ತು ಆ ಹಿಟ್ಟಿದೆಯಲ್ಲ, ಅಕ್ಕಿ ಹಿಟ್ಟು, ಇದನ್ನು ಆ ಮಡಕೆ ಒಳಗಡೆ ತುಂಬಿಸಿದಾದ್ಮೇಲೆ ಕಪ್ಪು ಬಟ್ಟೆಯನ್ನು ಅದಕ್ಕೆ ಕಟ್ಟಬೇಕು. ಕಪ್ಪು ಬಟ್ಟೆಯನ್ನು ಕಟ್ಟಿ ಈ ರೀತಿಯಾಗಿ 2 ಸಣ್ಣ ಸಣ್ಣ ಕುಡಿಕೆಗಳು, ಅಂದರೆ ಬರೆದಿರ್ತಕ್ಕಂತಹದ್ದು ಅದೊಂದೇ ಸಾಕು. ಸ್ವಲ್ಪ ಜಾಸ್ತಿ ಒಂಚೂರು ಮರಳು, ಅದು ಸ್ವಲ್ಪ ಹಾಕಿಟ್ಟು ಬರೆದುಬಿಟ್ಟು ಅದಕ್ಕೆ ಸ್ವಲ್ಪ ಇದು ಸ್ವಲ್ಪ ತುಂಬಿಸುವಂಥದ್ದು. ಈ 2 ಸಣ್ಣ ಸಣ್ಣ ಕುಡಿಕೆಗಳನ್ನು ಈಚಲು ಮರ ಇದೆಯಲ್ಲ, ಆ ಈಚಲು ಮರದ ಹತ್ರ ಹಳ್ಳ ಮಾಡಿ ಊತು ಬಿಟ್ಟು ಬರಬೇಕು. ಆ ಈಚಲು ಮರಕ್ಕೆ ನೀವು ಸುತ್ತು ಏನು ಹಾಕಬೇಕು ಗೊತ್ತಾ? ಬೇವಿನ ಎಣ್ಣೆ ಹಾಕಬೇಕು. ಆ ಬೇವಿನ ಎಣ್ಣೆ ಸುತ್ತು ಹಾಕಿದಾದ್ಮೇಲೆ ಒಂದಷ್ಟು ಬೆಲ್ಲವನ್ನು ಹಾಕಬೇಕಲ್ಲಿ. ಬೆಲ್ಲ ಅಂತಂದರೆ ಕಹಿಯನ್ನು, ನಿಮಗೆ ನೋವು ಕೊಟ್ಟ ಕಹಿಯನ್ನು, ಅವನಿಗೆ ತೊಂದರೆ ಕೊಡ್ತಾ ಇರತಕ್ಕಂಥ ಆ ಕಹಿಯನ್ನು ಬಿಟ್ಟು ಅವನ ಸಿಹಿಯಾಗಿ ಬದಲಾಗಬೇಕು. ಅವನಿಂದ ನೀವು ಸಿಹಿ ಸುದ್ದಿ ಕೇಳಬೇಕು ಅಂತಂದರೆ ಬೆಲ್ಲವನ್ನು ಕೂಡ ಹಾಕಿ ಬರ್ತೀರಿ. ಮನೆಗೆ ಬರ್ತಾ ಬಹುಶಃ ನೀವು ಈ ಕೆಂಪು ಕಲ್ಲು ಸಕ್ಕರೆ ಇದೆಯಲ್ಲ, ಆ ಕೆಂಪು ಕಲ್ಲು ಸಕ್ಕರೆ ಜೊತೆಗೆ ಒಣಕೊಬ್ಬರಿಯನ್ನು ಅಗದು ತಿನ್ನಬೇಕು. ಆ ವ್ಯಕ್ತಿ ಇದ್ದರೆ ಅವ್ರಿಗೂ ಸ್ವಲ್ಪ ಕೊಟ್ಟರು, ಏನು ತೊಂದರೆ, ತಗೋ ಸ್ವಲ್ಪ ತಿನ್ನು ಅಂತ ಹೇಳಿ ಬಲವಂತ ಕೊಟ್ಟರು ಕೂಡ ನಡೆದು ಬಿಡುತ್ತೆ. ಬಹುಶಃ ಪ್ರೀತಿಯ ಬಂಧುಗಳೇ, ಅವತ್ತಾಗಲಿಲ್ಲ ಅನ್ಕೋ, ನೆಕ್ಸ್ಟ್ ದಿನ ಆದರೂ ತಿನ್ನಲಿಕ್ಕೆ ಈ ರೆಮಿಡಿ ಮಾಡಿ ಬಂದ ಮೇಲಂತೂ ಒಂದಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನು ಒಣಕೊಬ್ಬರಿನ ತಿನ್ನಬೇಕು. ಇವರಿಗೆ ಯಾರ್ಯಾರ ಅನುಗ್ರಹ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಸಾರಿ ಮಾಡಬೇಕಾಗತ್ತೆ ಗುರುಗಳೇ ಇದನ್ನು? ಆ ದುಷ್ಟರು ಹುಟ್ಟಿದ ದಿನ ಇದೆಯಲ್ಲ, ಆ ದಿನ ತೆಗೆದುಕೊಂಡ್ರೆ 5 ಸಲ ಮಾಡಬೇಕಾಗತ್ತೆ. ಇದನ್ನ 5 ಸಲ ಮಾಡಿದ್ರೆ, ಅಂದ್ರೆ ತಿಂಗಳಿಗೆ 1 ದಿನ ಅಥವಾ ವಾರಕ್ಕೊಂದ್ಸಲ ಮಾಡಿ. ನಿಮಗೆ ಅನುಕೂಲ ಆಗಲಿಲ್ಲ ತಿಂಗಳಿಗೆ 1 ಸಲ ಮಾಡಿ. ಒಟ್ಟಾರೆಯಾಗಿ ಇದನ್ನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಉಗು ಚಿಕ್ಕದಾಗಿ, ಜಾಸ್ತಿನೂ ಬೇಡ, ಯಾಕಂದ್ರೆ ಮತ್ತೆ ತೊಗೊಳಕ್ಕಾಗಲ್ಲ. ಹಾಗೆ ಬಟ್ಟೆಗಳು ಸ್ವಲ್ಪ ಅಷ್ಟೇನೆ, ಇಷ್ಟು ಚಿಕ್ಕದಾಗಿ ನೀವು ಹಾಕಿ ಅದನ್ನು ಅಲ್ಲಿ ಊತು ಬರ್ತೀನಿ ಅಂತಂದರೆ ಏನು ನಡೆಯುತ್ತಂತಂದರೆ ಅಂತ ದೊಡ್ಡ ಚಮತ್ಕಾರ ನಡೆದು ಬಿಡುತ್ತೆ. ಪ್ರೀತಿಯ ಬಂಧುಗಳೇ, ಎಷ್ಟು ಬೇಗ ಬದಲಾಗ್ತಾನೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಎಲ್ಲೆಲ್ಲೋ ಕರ್ಕೊಂಡೋಗಿ ಏನೇನು ಮಾಡಿಸ್ತೀವಿ ಅಂತ. ಯಾವುದಕ್ಕೂ ಬಗ್ಗಲ್ಲ, ಇದಕ್ಕೆ ಬಗ್ತಾನೆ ಅವನು. ಇದಕ್ಕೆ ಬಗ್ತಾನೆ, ಮಾನಸಿಕವಾಗಿ ಅವ್ನು ರೆಡಿ ಆಗ್ತಾನೆ ರೀ. ಎಲ್ಲೋ ನೋಡುತ್ತಾನೆ, ಯಾರ ಜೊತೆಗೆ ಹೋಗ್ತಾನೆ, ಅವರು ನೀವು ಬೈದ್ರಲ್ಲ, ಅದೇನೋ ಅವನಿಗೇನು ಅನಿಸ್ಲಿಲ್ಲ. ಯಾರೋ ದಾರಿಯಲ್ಲಿ ಬೈತಾರಲ್ಲ, ಅವನ ಜೊತೆಯಲ್ಲಿ ಓದಿದವರು ಅಥವಾ ಅವನ ಫ್ರೆಂಡ್ಸ್ ಅಪ್ಪ ಅಮ್ಮ ಬೈಯೋದಿದೆಯಲ್ಲ, ಹಂಗೆ ಹೋಗಲ್ಲ, ಅವನ ಮನಸ್ಸಿಗೆ ನಾಟು ಬಿಡುತ್ತೆ. ಅವಾಗ ಅವನ ಬದುಕನ್ನು ನಾಟಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾನೆ. ನಾನು ಹೆಂಗಿರಬೇಕು ಅಂತ ಹೇಳಿ ಅವನ ನಾಟಿತನವನ್ನು, ತುಂಟುತನವನ್ನು ಹೊರಗಿಟ್ಟು ಅವನ ಸ್ಲಮ್ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ಸ್ಲಿಮ್ ಆಗ್ತಾನವ. ಆವಾಗ ನೋಡ್ಬೇಕು ನೀವು ಅವನನ್ನು. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಈ ಥರ ಚಟಗಳ ಒಳಗಾದಾಗ ರಿಹ್ಯಾಬ್ ಸೆಂಟರ್ಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಕೊಡಿಸುವಂಥದ್ದು, ಯಾರಾದರೂ ದೊಡ್ಡವ್ರ ಹತ್ರ ಹೇಳಿಸುವಂಥದ್ದು, ಎಲ್ಲ ರೀತಿ ಪ್ರಯತ್ನ ಪಟ್ಟಿರ್ತಾರೆ ಒಂಥರ ಚಟಕ್ಕೆ ಬಿದ್ದಾಗ. ಸೊ ಇದು ಯಾವುದೇ ಥರ ಅವರು ದುಶ್ಚಟಕ್ಕೆ ಬಿದ್ದಾಗ ಈ ರೀತಿಯಾಗಿರುವಂಥ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅವರು ರಿಕವರ್ ಆಗ್ತಾರೆ, ಅದರಿಂದ ಹೊರಗಡೆ ಬರ್ತಾರೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಾಗಿರ್ಬೋದು ಯಾರಾದರೂ ಈ ರೀತಿಯಾಗಿರುವಂಥ ಚಟ, ದುಶ್ಚಟ ಅಥವಾ ಜೂಜಾಟಕ್ಕೆ ಒಳಗಾಗಿದ್ದಾರೆ, ಇದೆಲ್ಲದರಿಂದ ಕೂಡ ಅವರು ಹೊರಗಡೆ ಬರಬೇಕು ಅಂತಂದರೆ ಗುರುಗಳು ಈಗಷ್ಟೇ ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.